ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನ ಉಳಿಬೇಕು ಮತ್ತು ಒಕ್ಕೂಟನ್ನು ಉಳಿಬೇಕು ಮತ್ತು ರಾಷ್ಟ್ರದ ಎಲ್ಲ 31 ರಾಜ್ಯಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಅದು ಪರಿಪೂರ್ಣದಲ್ಲಿ ಜಾರಿಯಲ್ಲಿ ಇರಬೇಕು. ಇವು ಯಾವುವು ಕೂಡ ಇರಲಾರದೆ ಇವತ್ತು RSS ಅಂತ ವಿಶ್ವ ಹಿಂದೂ ಪರಿಷತ್ ಅಂತ ಸಂಘಟನೆಗಳು ಇವತ್ತು ಜನ ವಿರೋಧಿ, ಕಾನೂನು ವಿರೋಧಿ, ಸಂವಿಧಾನ ವಿರೋಧಿ ಮತ್ತು ಈ ಒಂದು ನಿರುದ್ಯೋಗ ವಿರೋಧಿ ಮತ್ತು ಅನರಕ್ಷತೆ ವಿರೋಧಿ, ಅಸ್ಪೃಶ್ಯತೆ ವಿರೋಧಿ ಮತ್ತು ಜಾತಿವಾದ ವಿರೋಧಿಯನ್ನ ಇಷ್ಟೆಲ್ಲ ಇದ್ದು ಕೂಡ ಇದನ್ನು ವಿರೋಧಿಸಲಾರದೆ ಇವನ್ನ ಪ್ರೋತ್ಸಾಹಿಸ್ತಾ ಇಂಡಿಯಾ ದೇಶದಲ್ಲಿ ಮತ್ತೆ ಜಾತಿ ವ್ಯವಸ್ಥೆಯನ್ನ ಗಟ್ಟಿಗೊಳಿಸ್ತಾ ಇದ್ದಾರೆ. ಇವತ್ತು ಮನುವಾದವನ್ನ ಮತ್ತೆ ಜಾರಿಗೆ ತರುವುದರ ಮುಖಾಂತರ ಇವತ್ತು ಏನು 4 ವರ್ಣಗಳಿದ್ದಾವೆ ಅದು ಪ್ರಕಾರವಾಗಿ ಅದು ಸಂವಿಧಾನದಲ್ಲೇ ಬರಬೇಕು ಅಂತಕ್ಕಂಥ ಹೊಂಚ ಹಾಕಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಹಾಗಾಗಿ ಈ ದೇಶದ ಸೆಕ್ಯುಲರಿಸಂ ಸಂಬಂಧಪಟ್ಟಿರ್ತಕ್ಕಂಥ ಜನರು, ಈ ದೇಶದಲ್ಲಿ ಎಲ್ಲಾ ಜಾತಿಯ ಜನಾಂಗರು ವಾಸ ಮಾಡ್ತಕ್ಕಂಥವ್ರು ಸಂವಿಧಾನದ ಪ್ರಿಯಗಳು, ಸಂವಿಧಾನದ ಪ್ರೇಮಿಗಳು, ಸಂವಿಧಾನ ಪ್ರಜಾಪ್ರಭುತ್ವ ಪ್ರೇಮಿಗಳು, ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮತ್ತೆ ಅದಕ್ಕೆ ದನಿ ಎತ್ತಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಜೀವ ಬೆದರಿಕೆ ಮತ್ತು ಅವ್ರ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕ್ತಕ್ಕಂಥದನ್ನ ಖಂಡಿಸಿ ಅವರನ್ನು ಸಂಪೂರ್ಣವಾದಕ್ಕಂಥ ಬೆಂಬಲಿಸಿ RSS ಕಾನೂನು ವಿರೋಧ ನಡೆಯನ್ನ ಏನು ವಿರೋಧಿಸಿ ಅದನ್ನು ನಿಗ್ರಹಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿ ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದು ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇಂಥ ಪ್ರತಿಭಟನೆ ಮೆರವಣಿಗೆಯನ್ನ ಇವತ್ತು ನಮ್ಮ ಆದರ್ಶ ಬುದ್ಧ ಬಸವ ಅಂಬೇಡ್ಕರ್ ನಡೆದಂತ ದಾರಿ, ಇವತ್ತು ಸಾಮರಸ್ಯನ ಕೂಡಿರ್ತಕ್ಕಂಥ, ಇವತ್ತು ಎಲ್ಲ ಜಾತಿ ಧರ್ಮೀಯರಿಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಎಲ್ಲ ಗೌರವಗಳನ್ನ ಇವತ್ತು ಪ್ರಕಾಶಮಾನವಾಗಿ ಇರಬೇಕು ಅಂತಕ್ಕಂಥ ಹೆಬ್ಬಾಯಕನ್ನು ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ನಮ್ಮ ನೇತೃತ್ವದಲ್ಲಿ ಮತ್ತು ಸುರೇಶ್ ಹಾದಿಮನಿ ಮತ್ತು ಉಮೇಶ್ ಮತ್ತು BC ವಾಲಿಯವರ ಒಂದು ಉಸ್ತುವಾರಿಯಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಅಲ್ಲ ಸರ್, ನೀವು ಬ್ಯಾನ್ ಮಾಡಂತೀರಿ ನಿಮ್ಮ ಸಚಿವರಿಗೆ. ಈಗ ಅಧಿಕೃತವಾಗಿ ದಲಿತ ಸಂಘರ್ಷ ಸಮಿತಿ ಯಾವುದೇ ಪತ್ರಿಕೆ ಹೇಳಿಯಲ್ಲಿ ಅಧಿಕೃತವಾಗಿ ನಾನು ರಾಜ್ಯ ಸಂಚಾಲಕ ಜಿಲ್ಲಾ ಮುಖಂಡರುಗಳು RSS ಅನ್ನ ಬ್ಯಾನ್ ಮಾಡಿ ಇನ್ನೊಂದು ಬ್ಯಾನ್ ಮಾಡಿ ಅಂತ ಹೇಳಿಲ್ಲ. ಆದರೆ RSS ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆಗಳು, ಅದನ್ನ ಪರ್ಮಿಷನ್ ತಗೊಳ್ಳಿ, ಅದನ್ನ ಲಾಠಿ ಬಿಟ್ಟು ಪ್ರೊಸೆಷನ್ ಮಾಡಲಿ ಅಂತಕ್ಕಂಥ ಹೆಬ್ಬಾಯಕನ್ನು ಇಟ್ಕೊಂಡು ಮಾಡ್ತಾ ಇದ್ದೀವಿ. ಈಗ ಇನ್ನು ಕೆಲವು ಸಂಘಟನೆಗಳು RSS ಅಥವಾ ಸಂವಿಧಾನ ಬಚಾವ್ ಅಂತ ಅಭಿಯಾನ ಮಾಡ್ತಾರೆ. ಕರೆಕ್ಟ್, ಅದು ಸಂವಿಧಾನಕ್ಕೆ RSS ಒಂದು ಎಳ್ಳು ಕಾಳಷ್ಟು ಕೂಡ ಕಿಮ್ಮತ್ ಕೊಡೋದಿಲ್ಲ. ಕೊಟ್ರೆ ಜಂತರ ಮಂತ್ರದಲ್ಲಿ ಸಂವಿಧಾನ ಪ್ರತಿಗಳನ್ನ ಸುಟ್ರಲ್ಲ, ಎಲ್ಲಿ ಹೋಗಿತ್ತೀವ್ರ ದನಿ, ಎಲ್ಲಿ ಹೋಗಿತ್ತೀವ್ರ ದನಿ? ಮತ್ತು ಹಾಡಾಗಲೇ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಕ್ಕಂಥದ್ದು ಹೇಳ್ತಾರಲ್ಲ, ದಿಲ್ಲಿಯಲ್ಲಿ ಹಾಡಾಗಲೇ ಏನಂತಂದ್ರೆ ಮಹಿಳೆಯರ ಮಾನಹರಣ ಆಗ್ತಾ ಇದೆ, ಎಲ್ಲಿ ಹೋಗಿತ್ತೀವ್ರ ದನಿ? ಅಸ್ಪೃಶ್ಯತೆ ಅಂತಕ್ಕಂಥದ್ದು ಇದರಿಂದ ಜೀವಂತವಾಗಿ ಕುಣಿತಾ ಇದೆ. 1950 26 ಜನವರಿಯಿಂದ ಬ್ಯಾನ್ ಮಾಡಿದ್ದೆ ನಾವು. ಅದು ಎಲ್ಲಾ ಕಡೆ ಕೂಡ ಅಸ್ಪೃಶ್ಯತೆ ಇದೆ, ಇನ್ನೂ ಜಾತಿ ವ್ಯವಸ್ಥೆ ಇದೆ. ಇದ್ರ ಬಗ್ಗೆ ಇವ್ರ ಪ್ರಶ್ನೆ ಏನು, ಇದ್ರ ಬಗ್ಗೆ ಅವ್ರ ಕಾರ್ಯಕ್ರಮ ಏನು ಅಂತಕ್ಕಂಥದ್ದೇ ನಮ್ಮ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು, ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರು. ಅವಾಗ ಕ್ರಮ ಕೈಗೊಳ್ಳಬೇಕಾಗಿತ್ತಲ್ಲ, RSS ಯಾಕೆ ಕೈಗೊಂಡಿಲ್ಲ? ಕ್ರಮ ಕೈಗೊಳ್ಳಬೇಕಾಗಿತ್ತು ಅನ್ನೋದು ಕಾಂಗ್ರೆಸ್ ಅಧಿಕೃತದವ್ರಿಗೆ ಕೇಳಬೇಕು, ನಾವು ಉತ್ತರ ಹೇಳೋದಿಲ್ಲ. ಅದು ಅಲ್ಲ, ತಾವು ಕಾಂಗ್ರೆಸ್ ಮುಖಂಡರಲ್ಲ. ಇಲ್ಲ, ನಾನು ಅಷ್ಟು ದೊಡ್ಡವ ಅಲ್ಲ. ಕಾಂಗ್ರೆಸ್ ಬಗ್ಗೆ ಸಿಂಪತಿ ಇದ್ರು